ನಾವು ಇದನ್ನು ಬಹಳ ಕೇರ್ಫುಲ್ಲಾಗಿ ತಿಳ್ಕೋಬೇಕು. ಒಂದೊಂದು ಥಾಟು ಒಂದು ವೇವ್ ಥರ, ಅದು ತರಂಗ, ವೈಬ್ರೇಷನ್. ಅದು ಯಾರೋ ಯಾರಿಗೋ ಹೊಡೆದ್ರು, ಯಾರೋ ಯಾರಿಗೋ ಬೈದರು, ನಮ್ಮ ಮನಸ್ಸಿನಲ್ಲಿ ಒಂಥರ ಖುಷಿಯಾದರೆ, ಅಥವಾ ನಾವೇ ಹೊಡೆದಷ್ಟು ಖುಷಿಯಾದರೆ, ನಾವೇ ಬೈದಷ್ಟು ಖುಷಿಯಾದರೆ, ಬೇರೆಯವ್ರ ಮೂಲಕ ಬೈಸೋದು, ಹೊಡಿಸೋದು, ಕೊಲೆ ಮಾಡಿಸೋದು, ಇದೆಲ್ಲ ಮಾಡಿದಾಗ ಮನಸ್ಸಿನಲ್ಲಿ ತುಂಬ ದೊಡ್ಡ ಕರ್ಮ, ಮಾಡೋರ್ಗಿಂತ ಬಿಗ್ಗರ್ ಕರ್ಮ ಅದು. ಮನಸ್ಸಿನಲ್ಲಿ ಹೊಡೆಯೋದು, ಮನಸ್ಸಿನಲ್ಲಿ ಸಾಯಿಸೋದು, ಮನಸ್ಸಿನಲ್ಲಿ ಬೈಕೊಳ್ಳೋದು. ಥಾಟ್ ಕ್ರಿಯೇಟ್ಸ್ ಮೋರ್ ಕರ್ಮ. ಅದರಿಂದ ಇಂಟೆನ್ಷನ್ ಇದೆಯಲ್ಲ, ಥಾಟ್ ಹಿಂದೆ ಇರೋ ಇಂಟೆನ್ಷನ್ನು ಕರ್ಮನ ಜಾಸ್ತಿ ಮಾಡೋದು. ಡೈಲಾಗ್ನಲ್ಲಿ ಮಾತಾಡೋದ್ರಲ್ಲಿ ನೀನು ಏನು ಬೇಕಾದ್ರೂ ಮಾತಾಡೋ, ಇಂಟೆನ್ಷನ್ ಏನಾದ್ರು ಕೆಟ್ಟದಿದ್ದರೆ ಅದು ನಮ್ಮನ್ನು ವಾಪಸ್ ನಮಗೆ ಕೊಡುತ್ತೆ. ನಾವು ಭಾಳ ಹುಷಾರಾಗಿರಬೇಕು. ಯೋಚನೆ ಮಾತ್ರ ನೀವು ಮಾತಾಡೋ, ಆದರೆ ಇಂಟೆನ್ಷನ್ ಏನೂ ಇಟ್ಕೋಬೇಡ. ಇಂಟೆನ್ಷನ್ಗೆ ಬಂದ ತಕ್ಷಣ ನೀವು ಮಾಡದೇ ಇದ್ರೂ ಅದ್ರ ಡಬ್ಬಲ್ ಕರ್ಮ. ಮಾಡಿದವನಿಗಿರಲ್ಲ, ಅದರ 10ರಷ್ಟು ಕರ್ಮ ನಮಗೆ ಗೊತ್ತಾಗಬೇಕಂದ್ರೆ ನಾವು ಭಾಳ ಹುಷಾರಾಗಿರಬೇಕು. ಯಾವುದು ತಲೆಗೆ ತೊಗೋಬಾರ್ದು.